ಮಾತನಾಡ್ತಾ ಇದ್ವಿ, ಪ್ರತಿಭಟನೆ ಹೆಸರಲ್ಲಿ ಭಾರತದ ಆರ್ಮಿಯನ್ನ, ಭಾರತದ ಸೇನಾಪಡೆ, ಭದ್ರತಾ ಸಿಬ್ಬಂದಿಗಳು, ಹಾಗೆ ಬೆಂಗಳೂರಿನ ಪೊಲೀಸರು, ಪೊಲೀಸ್ ವ್ಯವಸ್ಥೆ ಇದನ್ನೆಲ್ಲ ಮಾಕ್ ಮಾಡುವಂತಹ ವ್ಯವಸ್ಥೆ ಬಂದ್ಬಿಡ್ತು, ಮನಸ್ಥಿತಿ ಬಂದ್ಬಿಡ್ತು. ಇದನ್ನ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅಂತ ಹೇಳಿ ಆಮ್ ಆದ್ಮಿ ಪಕ್ಷದ ವಕ್ತಾರರು ಶಶಿಧರ್ ಸರಿಗ್ ಪ್ರಶ್ನೆ. ಸರ್, ಫಂಡಮೆಂಟಲ್ ರೈಟ್ಸ್, ಎಜುಕೇಶನ್ ಅದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರತಿಭಟನೆಗಿಳಿದ್ರು ವಿದ್ಯಾರ್ಥಿಗಳು. 60 ರಿಂದ 80 ಮಂದಿ ವಿದ್ಯಾರ್ಥಿಗಳು ಹಾಸ್ಪಿಟಲೈಸ್ ಆಗಿದ್ದಾರೆ, ಚಿಕಿತ್ಸೆ ಸಿಗ್ತಾ ಇದೆ ಅವರಿಗೆ. ಆದಷ್ಟು ಬೇಗ ಗುಣಮುಖರಾಗ್ಲಿ, ಬಯಸೋಣ ನಾವೆಲ್ಲರೂ ಕೂಡ. ಬಟ್ ಅಟ್ ದ ಸೇಮ್ ಟೈಮ್ ಡ್ಯೂಟಿ ನಿರ್ವಹಿಸ್ತಾ ಇದ್ರು ಸರ್. ಅಲ್ಲಿ ರೈಟ್ಸ್ಗೆ ಹೋರಾಟ ಆದ್ರೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಪೊಲೀಸ್ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿಗಳು 150 ರಿಂದ 160 ಜನ ಹಾಸ್ಪಿಟಲೈಸ್ ಆಗಿದ್ದಾರೆ. ಅವ್ರಿಗೂ ನಮಗೆ ಅನುಕಂಪ ಇರಬೇಕು. ಅವ್ರ ಬಗ್ಗೆ ಕೂಡ ನಮಗೆ ಆಗಬಾರ್ದ ಕಾರಣಕ್ಕೆ, ಮಾಡಬಾರ್ದ ಕಾರಣಕ್ಕೆ ಅವರು ಕೂಡ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತಂದ್ರೆ ಇಂಥ ಕೃತ್ಯಗಳನ್ನ ಮಾಡಿದವರ ವಿರುದ್ಧನಾದ್ರೂ ಕ್ರಮ ಆಗಬೇಕು ಅನ್ನೋದನ್ನ ಬಯಸಿದ್ರೆ ವಿರೋಧಿಗಳು ಹೆಂಗಾಗ್ಬಿಡ್ತೀವಿ, ವಿದ್ಯಾರ್ಥಿ ವಿರೋಧಿಗಳು ಹೆಂಗಾಗ್ಬಿಡ್ತೀವಿ. ನೋಡಿ, ಈಗ ದೆಹಲಿನಲ್ಲಿ ಸಾಕಷ್ಟು ಜನರು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳನ್ನ. ಅವ್ರನ್ನ ಎಲ್ಲಿಟ್ಟಿದ್ದಾರೆ ಅಂತ ಸಹ ಇವತ್ತು ಮಾಹಿತಿ ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಪ್ರತಿ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಹೋಗಿ ಹುಡುಕ್ತಾ ಇದ್ದಾರೆ. ನೀವೆಲ್ಲಿ ತಗೊಂಡೋದ್ರಲ್ಲ, ಎಲ್ಲಿಟ್ಟಿದ್ರೆ, ಈ ಸ್ಟೇಷನ್ ಬಂದಿದ್ದೀನಿ, ನೀವ್ ಹೇಳ್ತಾ ಇದ್ರಿ ಈ ಸ್ಟೇಷನ್ಗೆ ಹೋಗಿ ಅಂತ. ಒಬ್ಬ ಮಾಜಿ ಮುಖ್ಯಮಂತ್ರಿನೇ ಹೋಗಿ ಅದನ್ನ ಗಮನಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಆದಷ್ಟು ಅನ್ಯಾಯ ಆಗಿದೆ. ಆ ಕುಟುಂಬ ಸಹ ಇವತ್ತು ಆ ನಿಟ್ಟಿನಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನೀವು ಹೇಳಿದಾಗೆ ಪೊಲೀಸ್ ಸಹ ಅವರ ಕರ್ತವ್ಯ ನಿಷ್ಠೆನ ಸುಮಾರು 12 ರಿಂದ 14 ಅವರು ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವ್ರು ನಿಂತಿರ್ತಾರೆ. ನಾವು ಸಹ ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅದರಲ್ಲೂ ನಮ್ಮ ಬೆಂಗಳೂರಿನ ಪೊಲೀಸರು ನಮಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅವರು ತಮ್ಮ ಮನೆಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಪೋರ್ಟ್ ಹೇಗೆ ಕೊಡ್ತಾರೋ ಆ ರೀತಿಯ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಕಳೆದ ವಾರದಿಂದ ನಾವು ಸಹ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀವಿ. ಆಮ್ ಆದ್ಮಿ ಪಾರ್ಟಿ ಸಹ ಅದರಲ್ಲಿ ಅಮರನಾಥ ಉಪವಾಸ, ಒಂದು ದಿನದ ಸಾಂಕೇತಿಕ ಉಪವಾಸ ಸಹ ಮಾಡಿದ್ವಿ. ನಾವೇ ಪರ್ಮಿಷನ್ ಸಹ ತಗೊಂಡಿದ್ವಿ. ಆ ನಿಟ್ಟಿನಲ್ಲಿ ನಮಗೆ ಫುಲ್ ಸಪೋರ್ಟ್ ಕೊಟ್ಟಿರತಕ್ಕಂತ ಪೊಲೀಸ್ ಸಿಬ್ಬಂದಿಗೆ ಈ ರೀತಿಯಾದಂತಹ ಒಂದು ಹೇಳಿಕೆ, ಈ ರೀತಿಯಾದ ಬರವಣಿಗೆ ಮಾಡ್ತಾರಲ್ಲ, ಇದು ನನಗೂ ಸಹ ಅತ್ಯಂತ ಕೋಪ ತರಿಸಿದೆ. ಯಾಕಂದ್ರೆ ಉಕಾಡ್ಲೋ ಬೆಂಗಳೂರು ಪೊಲೀಸ್ ಅಂದ್ರೆ, ಬೆಂಗಳೂರು ಪೊಲೀಸರನ್ನು ನೀವು ಪ್ರಶ್ನೆ ಮಾಡುವಷ್ಟು ದೊಡ್ಡವರಾದ್ರ? ಇಲ್ಲಿ ನೀವು ಹೋರಾಟ ಮಾಡ್ಬೇಕಾಗಿರೋದು ಏನಕ್ಕೋಸ್ಕರ? ಹೋರಾಟ ಆಗಿರತಕ್ಕಂಥ ಇಂಥವರನ್ನ ಒಳಗೆ ಹಾಕ್ಲೇಬೇಕು, ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಕೊಡ್ಲೇಬೇಕು. ಯಾಕಂದ್ರೆ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಂತ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಇದೆ, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅವರಿಗೆ ಅದರ ಎಫೆಕ್ಟ್ ಆಗುತ್ತೆ, ಅವರಿಗೆ ಅವರ ತಲೆದಂಡ ಆಗುತ್ತೆ. ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರನ್ನು ಚೆಕ್ ಮಾಡಿ ಒಳಗಡೆ ಬಿಡಬೇಕಾಗುತ್ತೆ. ಆ ಮಟ್ಟಕ್ಕೆ ಹೋಗುತ್ತೆ. ಈಗಾಗಲೇ ದೊಡ್ಡ ದೊಡ್ಡ ಕಂಬಗಳನ್ನು ಪ್ರತಿಭಟನೆಗೆ ಬಿಟ್ಟರು ಕೂಡ ಪೊಲೀಸರನ್ನ ಬಳಕೆ ಮಾಡ್ಕೊಂಡು ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ. ಹೌದು, ಆಗುತ್ತೆ. ಈಗ ನಾವು ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಪ್ರತಿಭಟನೆಗಳು ಸಹ ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ. SFI ಅವ್ರಿಗೂ ನಾನು ಕಿವಿ ಮಾತು ಹೇಳ್ತೀನಿ, ಇಂಥವು ನಮಗೂ ಸಹ ನಾವು ಅಲ್ಲಿ ಇರ್ತೀವಿ. ಇದ್ದಾಗ ಏನಾದ್ರೂ ಕಂಡು ಬಂದ್ರೆ ನಾವು ಮೊದಲು 4-5 ದಿನ ಉತ್ತಮವಾಗಿ ನಿರ್ವಹಿಸಿದೀವಿ. ನಾವಾಗ್ಲಿ KRS ಪಾಟೀಲ್ ಅವರಾಗ್ಲಿ ಉತ್ತಮ, ಯಾರಾದ್ರೂ ಈ ರೀತಿಯಾದಂತಹ ಹೇಳಿಕೆ ಕೊಡೋದಾಗ್ಲಿ, ಏನಾದ್ರೂ ಬೇರೆ ರೀತಿಯಾದ ಹೇಳಿಕೆ ಕೊಡಾಗ ನಾವು ತಡೆದಿದ್ದೀವಿ, ನಿರಂತರವಾಗಿ ತಡೆದಿದ್ದೀವಿ. ಕಳೆದ 2-3 ದಿನದಿಂದ ನಮ್ದು ಪರ್ಮಿಷನ್ ಇಲ್ಲ, ಬೇರೆಯವ್ರದ್ದು SFI ಅವ್ರದ್ದು ಮತ್ತವ್ರದ್ದು ಎಲ್ಲ ಪರ್ಮಿಷನ್ ಇದೆ. ಆ ನಿಟ್ಟಿನಲ್ಲಿ ಅವರು ಸಹ ಆಯೋಜಕರು ಗಮನಿಸಿರೋಕ್ಕಾಗೋದಿಲ್ಲ. ಆಮೇಲೆ ಪೊಲೀಸ್ನವರು ಇದನ್ನ ನೀವು ಗಮನಿಸಿದ್ರೆ ಪೊಲೀಸ್ನವ್ರಿಗೆ ಹೋಗಿದೆ. ಆದ್ರೆ ಗೃಹ ಸಚಿವರು ಹಾರಿಕೆ ಹೇಳಿಕೆ ನಾವು ಇಷ್ಟಪಡೋದಿಲ್ಲ. ಇದ್ರದ್ದು ಕಠಿಣವಾದಂತ ಕ್ರಮ ಆಗ್ಬೇಕು ಇದಕ್ಕೆ. ಯಾಕೆಂದ್ರೆ ಉಕಾಡ್ಲೋ ಬೆಂಗಳೂರು ಪೊಲೀಸ್ ಅಂದ್ರೆ ಏನ್ ಅರ್ಥ ಇದು? ನಾವು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವ್ರು, ಬೆಂಗಳೂರು ಪೊಲೀಸ್ ಬಗ್ಗೆ ನಮಗೆ ಗೊತ್ತು. ಯಾವತ್ತೂ ಸಹ ಒಬ್ಬರಿಗೂ ಸಹ ಅವ್ರು ತೊಂದರೆ ಮಾಡಿದವರಲ್ಲ. ಏನಾದ್ರೂ ತೊಂದರೆ ಆದ ಪೊಲೀಸ್, ನಾನು 16-15 ವರ್ಷದಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ತೊಂದರೆ ಆದ ನನ್ನ ಹತ್ರ ಕೂರಿಸ್ಕೊಂಡು ಆಗಿರ್ತಕ್ಕಂಥ ತೊಂದರೆಯನ್ನು ವಿಚಾರಿಸಿರ್ತಕ್ಕಂಥವ್ರು ಈ ಪೊಲೀಸರವರು. ನಮ್ಮ ಕರ್ನಾಟಕ ಪೊಲೀಸ್ ಅಷ್ಟು ಸಕ್ಷಮ ಇದ್ದಾರೆ, ಯಾರನ್ನೂ ಸಹ ಅವರು ಇದು ಮಾಡೋದಿಲ್ಲ. ನೀವು ಹುಡುಗ, ನೀನು ಬೇರೆ ಪಕ್ಷ, ಇನ್ನೊಂದು ಪಕ್ಷ ಅನ್ನೋದ ವಕೀಲ, ನೀನು ಇನ್ನೊಬ್ಬ, ಏನು ಹೇಳೋದಿಲ್ಲ. ಕರ್ನಾಟಕ ಪೊಲೀಸು ಅಷ್ಟು ದಕ್ಷವಾದಂತ ಪೊಲೀಸ್ ಇದೆ. ಆ ದಕ್ಷತೆಗೆ ನೀವು ಒಂದು ಬಸಿ ಬೆಳೆಯುವಂತ ಕೆಲಸಗಳನ್ನು ಇನ್ನೊಬ್ರು ಮಾಡಿದಾರಲ್ಲ, ಅವರನ್ನು ಒದ್ದು ಹೊರಗಾಕ್ರಿ. ಸರಿ, ಜ್ಯೋತಿ ಅಂತ ಹೇಳಿ ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜ್ಯೋತಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಏನ್ ಹೇಳ್ತೀರಿ? ಪ್ರತಿಭಟನೆ ಹೆಸರಲ್ಲಿ ಪೊಲೀಸರನ್ನ ಅವಹೇಳನ ಮಾಡೋದು, ಭದ್ರತಾ ಸಿಬ್ಬಂದಿಗಳನ್ನ ಅವಹೇಳನ ಮಾಡೋದು, ಭಾರತದ ಆರ್ಮಿ ಬಗ್ಗೆ ಕೆಟ್ಟದಾಗ ಮಾತನಾಡೋದು, ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್, ಅವೆಲ್ಲ ತಪ್ಪು ಮಾಡೋದು. ಆರ್ಮಿ ಇಲ್ಲ ಅಂದ್ರೆ ನಾವೇ ಇಲ್ಲಿ ಇರಕ್ಕಾಗಲ್ಲ. ಅವ್ರಲ್ಲಿ ನಮ್ನ ಬಾರ್ಡರ್ ಅಲ್ಲಿ ಕಾಯಕ್ಕೆ ನಾವ್ ಇಲ್ಲಿ ಇಷ್ಟಾರು ಬದುಕ್ತಾ ಇದೀವಿ. ಇನ್ ಪೊಲೀಸ್ ಅವರು ಅವ್ರು ಏನ್ ಮಾಡಕ್ಕಾಗುತ್ತೆ ಮೇಡಮ್? ಗವರ್ಮೆಂಟ್ ಆರ್ಡರ್ ನ ಅವ್ರು ಅಷ್ಟೇ ಫಾಲೋ ಮಾಡ್ತಾರೆ. ನಾವ್ ಆಫೀಸರ್ಸ್ ಮೇಲೆ ಇಲ್ದಿರೋದೆಲ್ಲ ನಾವು ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ. ಗವರ್ಮೆಂಟ್ ಏನ್ ಆರ್ಡರ್ ಕೊಡ್ತಾರೋ ಅಷ್ಟೇ ಮಾಡೋದು ಅವ್ರು. ಆರ್ಮಿ ಬಗ್ಗೆ ಆಗ್ಲಿ, ಆಫೀಸರ್ಸ್ ಬಗ್ಗೆ ಆಗ್ಲಿ ಕೆಟ್ಟದಾಗೆಲ್ಲ ಮಾತಾಡೋದ್ ತಪ್ಪು ಮೇಡಮ್. ಯಾವ್ದೇ ಪಕ್ಷ ಆಗ್ಲಿ, ಯಾರೇ ಆಗ್ಲಿ. ರೈಟ್ ಮೇಡಮ್, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಅಲ್ಲಿಗೆ ನರಸಿಂಹಮೂರ್ತಿ ಸರ್,
ಪೊಲೀಸರಿಗೆ ಅಪಮಾನ ಮಾಡೋದಕ್ಕೆ ಒಂದು ವೇದಿಕೆ ಆಗೋಯ್ತು. ನಟರಾಜ್ ಗೌಡ್ರೆ ಬರ್ತೀನಿ, ಒಂದು ರಿಯಾಕ್ಷನ್ ಜೆಡಿಎಸ್ ನವರಿಂದ ಪಡ್ಕೊಂಡು ನಿಮ್ಮ ಹತ್ರಕ್ಕೆ ವಾಪಸ್ ಬರೋಳಿದ್ದೆ ನಾನು. ಎನಿವೆ ಥ್ಯಾಂಕ್ಸ್ ಮತ್ತೆ ರಿಮೈಂಡ್ ಮಾಡಿದ್ದಕ್ಕೆ, ಕನೆಕ್ಟೆಡ್ ಇದ್ದೀರಿ ಅಂತೇಳಿ. ಈ ರೀಲ್ಸ್ ಗಳು ಬಹಳ ವೈರಲ್ ಆಗೋಯ್ತು ಸರ್. ಈ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಿದ್ದು ದೇಶ ವಿದೇಶಗಳಿಂದ ಎಲ್ಲ ವ್ಯೂಸ್ ಬಂದಿದೆ. ಅದರಲ್ಲಿ ಕೆಲವೊಂದಷ್ಟು ರೀಲ್ಸ್ ಗಳು ಹೇಗಿತ್ತು ಅಂತಂದ್ರೆ, ಬೇಕು ಅಂತ ಭದ್ರತೆಗೆ ಅಂತ ನಿಂತಿರುವ RAF ಸಿಬ್ಬಂದಿಗಳ ಮುಂದೆ ಹೋಗೋದು, ಅವರಿಗೆ ಕುಚೇಷ್ಟೆ ಮಾಡೋದು, ಅವ್ರ ಬಗ್ಗೆ ಅಪಹಾಸ್ಯ ಮಾಡೋದು, ಅದನ್ನ ರೀಲ್ಸ್ ಮಾಡಿಬಿಟ್ಟು ಅದರಿಂದ ವ್ಯೂಸ್ ಪಡ್ಕೊಂಡು ಪಾಪ್ಯುಲರ್ ಆಗೋ ಪ್ರಯತ್ನ ಮಾಡೋದು. ಒಬ್ಬ ಮಹಿಳಾ RAF ಸಿಬ್ಬಂದಿಯನ್ನಂತೂ ಆಕೆಯ ಸೋಷಿಯಲ್ ಮೀಡಿಯಾಗಳನ್ನ ಹಿಡ್ಕೊಂಡು ಆಕೆಯ ಮನೆ ಮಂದಿಗೆಲ್ಲ ಕೆಟ್ಟ ಕೆಟ್ಟ ಪದಗಳನ್ನ ಬಳಕೆ ಮಾಡಿಕೊಂಡು ಅದನ್ನ ವೈರಲ್ ಮಾಡಿಕೊಂಡು ಆಕೆಗೆ ಕೇಳಬಾರದ ಹೇಳಬಾರದ ಪದಗಳನ್ನ ಬಳಕೆ ಮಾಡಿಕೊಂಡು ಇಂಥವರನ್ನೆಲ್ಲ ಗಮನಿಸಿಯೂ ಕೂಡ ಇವರೆಲ್ಲ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳ ಒಳಗ್ ಬಂದ ಕೆಡ ಕಿಡಿಗೇಡಿಗಳು, ಯಾರೋ ಒಂದ್ 3-4 ಜನ ಮಾತ್ರ ಗಮನಿಸಿ ಇಡೀ ವಿದ್ಯಾರ್ಥಿ ಪ್ರತಿಷ್ಠೆ ಸರಿ ಇರಲಿಲ್ಲ ಅಂತ ಹೇಳಬೇಡಿ ಅನ್ನೋ ಸಮರ್ಥನೆ ಬಂದಾಗ ನಿಮಗೇನನ್ಸುತ್ತೆ? ಮೇಡಮ್, ನಾನು ಒಟ್ಟಾರೆ ಹೇಳ್ಬೇಕಂದ್ರೆ ಇದೊಂದು ಪೂರ್ವ ನಿಯೋಜಿತ ಸಂಚು. ಇದು ಬರೀ ನೀಟ್ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ಕೆಲವು ವಿದ್ಯಾರ್ಥಿಗಳ ಜೊತೆ ಸೇರ್ಕೊಂಡು ಅವರು ಫಸ್ಟ್ ಅವ್ರನ್ನ ಬಿಟ್ಟು ಲಾಸ್ಟ್ಗೆ ಬೇರೆ ಎಲ್ಲಾ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲಾ ಕಡೆಯಿಂದನೂ ಯಾರು ಆಂಟಿ ಎಲಿಮೆಂಟ್ಸ್ ಇದ್ದಾರೆ ಅಂತವ್ರನ್ನ ಕರೆಸ್ಕೊಂಡು ಇಲ್ಲಿ ಹಿಂಸಾಚಾರ ಮಾಡಬೇಕು, ಗಲಭೆ ಮಾಡಬೇಕು, ಎಡ ಬೀಳಿಸಬೇಕು, ಅದ್ರ ಮೇಲೆ ರಾಜಕೀಯ ಮಾಡಬೇಕು. ಈ ಬಂಗಾಳ, ನೇಪಾಳ ಯಾವ್ದು ವಿಡಿಯೋದಲ್ಲಿ ಹೇಳಿದ್ರಲ್ಲ ಮೇಡಮ್ ಅವರೇ, ಬಂಗಾಳ ರೀತಿ ನೇಪಾಳ ರೀತಿ ಬೆಂಕಿ ಹಚ್ಚಬೇಕು, ದಂಗೆ ಹೇಳ್ಬೇಕು ಅಂತ ಇವ್ರ ಬಾಯಲ್ಲಿ ಬರ್ತೈತೆ ಅಂದ್ರೆ ಅವ್ರನ್ನ ನಾವು ನಿಜವಾಗ್ಲೂ ವಿದ್ಯಾರ್ಥಿಗಳು ಅನ್ಬೇಕಾ? ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅವರ ನೈತಿಕ ಹೊಣೆ ಹೊತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಇವತ್ತು CJP ಪಾರ್ಟಿಯವರು ಯಾವುದೇ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಬಾರ್ದು ಅಂತ ಇನ್ನೊಂದು ಬೇಡಿಕೆ ಇಟ್ಟಿದಾರಲ್ಲ,